ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ಬೆಂಗಳೂರು ಉಪನಗರ ರೈಲು ಯೋಜನೆಗೆ ಯುರೋಪಿಯನ್ ಟ್ರೈನ್ ಕಂಟ್ರೋಲ್ ಸಿಸ್ಟಮ್ ಮಾದರಿಯ ಸಿಗ್ನಲಿಂಗ್ ತಂತ್ರಜ್ಞಾನ ಪ್ರಯಾಣಿಕರಿಗೇನೂ ಲಾಭ. ಬೆಂಗಳೂರು ಉಪನಗರ ರೈಲು ಯೋಜನೆಯಲ್ಲಿ ಅತ್ಯಾಧುನಿಕ ಯುರೋಪಿಯನ್ ಟ್ರೈನ್ ಕಂಟ್ರೋಲ್ ಸಿಸ್ಟಮ್ ಸಿಗ್ನಲಿಂಗ್ ವ್ಯವಸ್ಥೆ ಅಳವಡಿಸಲು ಕೆರೈಡ್ ನಿರ್ಧರಿಸಿದೆ. ಇದು ನಮ್ಮ ಮೆಟ್ರೋದಲ್ಲಿನ ಸಿಬಿಟಿಸಿ ತಂತ್ರಜ್ಞಾನಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿದ್ದು, ಗಂಟೆಗೆ 250 ಕಿಲೋಮೀಟರ್ ವೇಗದ ಸಂಚಾರ ಹಾಗೂ ಸ್ವಯಂಚಾಲಿತ ರೈಲು ಸುರಕ್ಷತೆಗೆ ನೆರವಾಗಲಿದೆ. ಈ ವ್ಯವಸ್ಥೆಯಿಂದಾಗಿ ಭವಿಷ್ಯದಲ್ಲಿ ನೆರೆಯ ಮೈಸೂರು, ತುಮಕೂರು ಜಿಲ್ಲೆಗಳಿಗೆ ಸೆಮಿ ಹೈ ಸ್ಪೀಡ್ ಜಾಲ ವಿಸ್ತರಿಸಲು ಸುಲಭವಾಗಲಿದ್ದು, ಪ್ರಯಾಣಿಕರ ಕಾಯುವ ಸಮಯ ಗಣನೀಯವಾಗಿ ಕಡಿತಗೊಳ್ಳಲಿದೆ. ಈ ಕುರಿತ ಮಾಹಿತಿ ಇಲ್ಲಿದೆ. ಬೆಂಗಳೂರು ಉಪನಗರ ರೈಲು ಯೋಜನೆಯಲ್ಲಿ ಯುರೋಪಿಯನ್ ಟ್ರೈನ್ ಕಂಟ್ರೋಲ್ ಸಿಸ್ಟಮ್ ಇಟಿಸಿಎಸ್ ಸಿಗ್ನಲಿಂಗ್ ವ್ಯವಸ್ಥೆ ಅಳವಡಿಸಿಕೊಳ್ಳಲು ಕೆರೈಡ್ ಮುಂದಾಗಿದೆ. ಇದರಿಂದ ಪ್ರಯಾಣಿಕರ ಸುರಕ್ಷತೆ, ಅತ್ಯಂತ ವೇಗದ ಸಂಚಾರ ಹಾಗೂ ಭವಿಷ್ಯದಲ್ಲಿ ಮಾರ್ಗ ವಿಸ್ತರಣೆಗೆ ಹೆಚ್ಚು ಅನುಕೂಲವಾಗಲಿದೆ. ಡಿಜಿಟಲ್ ಸಿಗ್ನಲಿಂಗ್ ಮತ್ತು ಸ್ವಯಂಚಾಲಿತ ರೈಲು ರಕ್ಷಣೆ ವ್ಯವಸ್ಥೆ ಇದಾಗಿದ್ದು, ಸದ್ಯ ನಮ್ಮ ಮೆಟ್ರೋದಲ್ಲಿ ಬಳಕೆಯಾಗುತ್ತಿರುವ ಡಿಸ್ಟೆನ್ಸ್ ಟು ಗೋ ಡಿಟಿಜಿ ಹಾಗೂ ಕಮ್ಯುನಿಕೇಷನ್ ಬೇಸ್ಡ್ ಟ್ರೈನ್ ಕಂಟ್ರೋಲ್ ಸಿಬಿಟಿಸಿ ಸಿಗ್ನಲಿಂಗ್ ತಂತ್ರಜ್ಞಾನಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿರಲಿದೆ. ಸದ್ಯ ಉಪನಗರ ರೈಲು ಯೋಜನೆಯ 4 ಕಾರಿಡಾರ್ಗಳಿಗೆ ಇಟಿಸಿಎಸ್ ಸಿಗ್ನಲಿಂಗ್ ವ್ಯವಸ್ಥೆ ಪ್ರಸ್ತಾಪಿಸಿದ್ದೇವೆ. ಇದು ಗಂಟೆಗೆ 200-250 ಕಿಲೋಮೀಟರ್ ವೇಗದಲ್ಲಿ ರೈಲು ಸಂಚರಿಸಲು ಸಾಧ್ಯವಾಗುವಷ್ಟು ನೆರವು ನೀಡಲಿದೆ. ಸಬ್ ಅರ್ಬನ್ ಜಾಲ ಬೆಂಗಳೂರಿನ ಸುತ್ತಲಿನ ನಗರಗಳಿಗೆ ವಿಸ್ತರಣೆಯಾದಾಗ ಸಿಬಿಟಿಸಿ ತಂತ್ರಜ್ಞಾನ ಸೂಕ್ತವಾಗಲ್ಲ. ಅಲ್ಲದೆ ಈ ನೆಟ್ವರ್ಕ್ನಲ್ಲಿ ವಿವಿಧ ಕಾರಿಡಾರ್ಗಳ ನಡುವಿನ ಅಂತರ ಕಾರ್ಯಕ್ಷಮತೆಗೆ ಹೊಂದಿಕೆ ಆಗುವುದಿಲ್ಲ. ಹೀಗಾಗಿ ಸಿಗ್ನಲಿಂಗ್ ವ್ಯವಸ್ಥೆ ಬದಲಿಸಲು ಯೋಜಿಸಲಾಗಿದೆ ಎಂದು ಕೆರೈಡ್ ಮೂಲಗಳು ತಿಳಿಸಿವೆ. ಜಾಲ ವಿಸ್ತರಣೆಗೆ ಅನುಕೂಲ. ಮೊದಲು ಉಪನಗರ ರೈಲು ಯೋಜನೆಯ ವಿಸ್ತೃತ ಯೋಜನಾ ವರದಿಯಲ್ಲಿ ನಮ್ಮ ಮೆಟ್ರೋದ ಹಳದಿ, ಗುಲಾಬಿ ಮತ್ತು ನೀಲಿ ಲೈನ್ಗಳಲ್ಲಿ ಬಳಕೆಯಾಗಲಿರುವ ಸಿಬಿಟಿಸಿ ಸಿಗ್ನಲಿಂಗ್ ವ್ಯವಸ್ಥೆಯನ್ನೇ ಪ್ರಸ್ತಾಪಿಸಲಾಗಿತ್ತು. ಆದರೆ ಭವಿಷ್ಯದ ಪ್ರಾದೇಶಿಕ ಮತ್ತು ನಗರ ರೈಲು ವಿಸ್ತರಣೆಗಳಿಗೆ ಇಟಿಸಿಎಸ್ ಹೆಚ್ಚು ಪೂರಕವಾಗಿದೆ. ನಗರದೊಳಗೆ ರೈಲುಗಳು ಪ್ರತಿ 1-2 ಕಿಲೋಮೀಟರ್ಗೆ ನಿಲ್ಲುತ್ತವೆ. ಇದಕ್ಕೆ ಸಿಬಿಟಿಸಿ ಸೂಕ್ತ. ಆದರೆ ಹೊರವಲಯ ಮತ್ತು ನೆರೆಯ ಜಿಲ್ಲೆಗಳಿಗೆ ಸಬ್ಅರ್ಬನ್ ರೈಲು ಜಾಲ ವಿಸ್ತರಣೆಯಾದಾಗ ಯುರೋಪ್ ಮಾದರಿಯ ಈ ಸಿಗ್ನಲಿಂಗ್ ವ್ಯವಸ್ಥೆ ಅತ್ಯಂತ ವೇಗದ ರೈಲು ಸಂಚಾರಕ್ಕೆ ಅನುವು ಮಾಡಿಕೊಡುತ್ತದೆ. ಕಾರಿಡಾರ್ ವಿಸ್ತರಣೆ. ಕೆರೈಡ್ ಈ ಹಿಂದೆ ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಚಿಕ್ಕಬಾಣಾವರ, ಕುಣಿಗಲ್ ಸೇರಿದಂತೆ ಸುಮಾರು 146 ಕಿಲೋಮೀಟರ್ ಹೆಚ್ಚುವರಿ ಉಪನಗರ ರೈಲು ಕಾರಿಡಾರ್ಗಳನ್ನು ವಿಸ್ತರಿಸಲು ಪ್ರಸ್ತಾಪಿಸಿತ್ತು. ಆದರೆ ನೈಋತ್ಯ ರೈಲ್ವೆ ಇದನ್ನು ತಿರಸ್ಕರಿಸಿತ್ತು. ಮತ್ತೊಂದೆಡೆ ಕರ್ನಾಟಕ ಸರ್ಕಾರವು ದಿಲ್ಲಿ ಮಾದರಿಯಲ್ಲಿ ಬೆಂಗಳೂರಿನಿಂದ ಮೈಸೂರು, ತುಮಕೂರು, ಕೋಲಾರ ಮುಂತಾದ ನಗರಗಳಿಗೆ 5 ಸೆಮಿ ಹೈ ಸ್ಪೀಡ್ ಪ್ರಾದೇಶಿಕ ಕ್ಷಿಪ್ರ ಸಾರಿಗೆ ವ್ಯವಸ್ಥೆ ಆರ್ಆರ್ಟಿಎಸ್ ಕಾರಿಡಾರ್ಗಳನ್ನು ಪ್ರಸ್ತಾಪಿಸಿದೆ. ತಾಂತ್ರಿಕವಾಗಿ ಆರ್ಆರ್ಟಿಎಸ್ ಎಂಬುದು ಉಪನಗರ ರೈಲಿನ ಮುಂದಿನ ಹಂತವಾಗಿದೆ. ನಮ್ಮ ಮೂಲಸೌಕರ್ಯ ಮತ್ತು ಸಿಗ್ನಲಿಂಗ್ ವಿನ್ಯಾಸವನ್ನು ಭವಿಷ್ಯದಲ್ಲಿ ಹೆಚ್ಚಿನ ವೇಗದ ಕಾರ್ಯಾಚರಣೆಗೆ ಬೆಂಬಲಿಸುವ ರೀತಿಯಲ್ಲಿ ಯೋಜಿಸಲಾಗುತ್ತಿದೆ ಎಂದು ಕೆರೈಡ್ ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರಸ್ತುತ ಇಟಿಸಿಎಸ್ ಲೆವೆಲ್ 2 ಸಿಗ್ನಲಿಂಗ್ ವ್ಯವಸ್ಥೆಯು ದಿಲ್ಲಿ, ಗಾಜಿಯಾಬಾದ್, ಮೀರತ್, ನಮೋ ಭಾರತ್ ಕಾರಿಡಾರ್ನಲ್ಲಿ ಬಳಕೆಯಾಗುತ್ತಿದೆ. ಅಲ್ಲದೆ 508 ಕಿಲೋಮೀಟರ್ ಉದ್ದದ ಮುಂಬೈ, ಅಹಮದಾಬಾದ್ ಬುಲೆಟ್ ಟ್ರೈನ್ ಯೋಜನೆಗೂ ಇದನ್ನು ಪ್ರಸ್ತಾಪಿಸಲಾಗಿದೆ. ಬೆಂಗಳೂರು ಉಪನಗರ ರೈಲು ಯೋಜನೆಗೆ ಯುರೋಪ್ ಸಿಗ್ನಲಿಂಗ್ ವ್ಯವಸ್ಥೆ. ಪ್ರಯಾಣಿಕರ ಸುರಕ್ಷತೆ, ವೇಗದ ಸಂಚಾರ, ಮಾರ್ಗ ವಿಸ್ತರಣೆಗೆ ಅನುಕೂಲ. ಯುರೋಪ್ ಮಾದರಿಯ ಟ್ರೈನ್ ಕಂಟ್ರೋಲ್ ಸಿಸ್ಟಮ್ ಸಿಗ್ನಲಿಂಗ್ ವ್ಯವಸ್ಥೆಯಿಂದ ಪ್ರಯಾಣಿಕರಿಗೇನೂ ಲಾಭ. ಪ್ರಯಾಣಿಕರಿಗೆ ಲಾಭವೇನು? ಸ್ವಯಂಚಾಲಿತ ಸುರಕ್ಷತೆ. ಈ ವ್ಯವಸ್ಥೆಯು ರೈಲುಗಳು ಮತ್ತು ಟ್ರ್ಯಾಕ್ ಸೈಡ್ ಉಪಕರಣಗಳ ನಡುವೆ ನಿರಂತರ ಸಂಪರ್ಕವನ್ನು ಕಲ್ಪಿಸುತ್ತದೆ. ಇದು ಸ್ವಯಂಚಾಲಿತ ರೈಲು ಸುರಕ್ಷತೆ ಎಟಿಪಿ ಮತ್ತು ಸ್ವಯಂಚಾಲಿತ ರೈಲು ಕಾರ್ಯಾಚರಣೆ ಎಟಿಒ ಮತ್ತು ಸ್ವಯಂಚಾಲಿತ ರೈಲು ಮೇಲ್ವಿಚಾರಣೆ ಎಟಿಎಸ್ ಒಳಗೊಂಡ ಸಂಯೋಜಿತ ವ್ಯವಸ್ಥೆಯಾಗಿದ್ದು, ಹೆಚ್ಚಿನ ಸುರಕ್ಷತೆ ನೀಡುತ್ತದೆ. ಕಾಯುವ ಸಮಯ ಕಡಿತ. ರೈಲುಗಳ ಸಂಚಾರದ ನಡುವಿನ ಸಮಯದ ಅಂತರವನ್ನು ಕಡಿಮೆ ಮಾಡುತ್ತದೆ. ಇದರಿಂದಾಗಿ ಹೆಚ್ಚಿನ ರೈಲುಗಳನ್ನು ಓಡಿಸಲು ಮತ್ತು ಪ್ರಯಾಣಿಕರ ಕಾಯುವ ಸಮಯವನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ. ರೈಲು ಬದಲಾಯಿಸುವ ಅಗತ್ಯವಿಲ್ಲ. ಪ್ರಮುಖ ಅನುಕೂಲವೆಂದರೆ ಅಂತರ ಕಾರ್ಯಕ್ಷಮತೆ. ಪ್ರಯಾಣಿಕರು ರೈಲುಗಳನ್ನು ಬದಲಾಯಿಸದೆಯೇ ಒಂದೇ ರೈಲಿನಲ್ಲಿ ಬೇರೆ ಬೇರೆ ಕಾರಿಡಾರ್ಗಳಿಗೆ ಪ್ರಯಾಣಿಸಲು ಅನುವು ಮಾಡಿಕೊಡುತ್ತದೆ. ಯೋಜನೆಯ ಗಡುವು. ಈಚೆಗೆ ನಡೆದ ಪ್ರಧಾನಿ ಕಾರ್ಯಾಲಯದ ಪರಿಶೀಲನಾ ಸಭೆಯಲ್ಲಿ ಬೆನ್ನಿಗಾನಹಳ್ಳಿ, ಚಿಕ್ಕಬಾಣಾವರ ಮಲ್ಲಿಗೆ ಮಾರ್ಗವನ್ನು 2028 ಡಿಸೆಂಬರ್, ಇಲ್ಲಿಗೆ ರಾಜಾನುಕುಂಟೆ ಕನಕ ಮಾರ್ಗವನ್ನು 2029 ಜೂನ್ ಹಾಗೂ ಕೆಎಸ್ಆರ್ ಬೆಂಗಳೂರು ಸಿಟಿಯಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ದೇವನಹಳ್ಳಿಗೆ ಸಂಪರ್ಕ ಕಲ್ಪಿಸುವ ಸಂಪಿಗೆ ಮಾರ್ಗ, ಕೆಂಗೇರಿ ವೈಟ್ಫೀಲ್ಡ್ ಪಾರಿಜಾತ ಮಾರ್ಗವನ್ನು 2030ಕ್ಕೆ ಪೂರ್ಣಗೊಳಿಸುವ ಗುರಿ ಇಟ್ಟುಕೊಳ್ಳಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಡಿವಿಜಿ ರೈಲ್ ಫ್ಯಾನ್ಗೆ ಸಬ್ಸ್ಕ್ರೈಬ್ ಮಾಡಿ.